ಓಕೆ, ಶುರು ಮಾಡೋಣ. ಕೈಗಳಲ್ಲಿ ನಮಸ್ಕಾರ ಮುದ್ರೆ ಇರಲಿ. ಭುಜಗಳು ಹಿಂದಕ್ಕೆ, ಹೆಬ್ಬೆಟ್ಟುಗಳು ಎದೆಯನ್ನು ಮುಟ್ಟಿ, ಕಣ್ಣನ್ನು ಹಾಗೆ ಮೃದುವಾಗಿ ಮುಚ್ಚಿ ಓಂಕಾರ. ಪ್ರಾರ್ಥನೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರಾರಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಉಸಿರು ತಗೊಳ್ತಾ ಕೈಗಳು ಹಿಂದೆ, ಹಾಗೆ ಉಸಿರುಗಳು ಹಾಕ್ತಾ ಹಣೆ ಹೀಗೆ ನೆಲಕ್ಕೆ, ಕೈಯೆಲ್ಲ ಚಾಚಿ, ಎಲ್ಬೋ ಎಲ್ಲ ನೇರ ಇರಲಿ. Stretch as much as possible. ಈಗ ಉಸಿರು ತಗೊಳ್ತಾ ಇಟ್ಕೊಳ್ಳಿ. ನಮ್ಮ ಅಭ್ಯಾಸ ಅರ್ಧ ಉತ್ತನಾಸನದಿಂದ ಶುರು ಮಾಡುವ. ಸೊ ಹತ್ರ ಬರ್ತಾನೆ. ಇವತ್ತು ನನ್ನ ಬ್ಲೂಟೂತ್ ಹೆಡ್ಸೆಟ್ ಎಲ್ಲಿಟ್ಟಿದ್ದೇನೆ ಅಂತ ನನಗೊಂದು ಐಡಿಯಾ ಇಲ್ಲ. ಸೊ ಆದಷ್ಟು ಹತ್ರ ಬಂದು ಮಾತಾಡ್ತಾನೆ. ಐ ಹೋಪ್ ಐ ಆಮ್ ಆಡಿಬಲ್. ಓಕೆ, ಕ್ಯಾನ್ ಯು ಸಿ? ಬ್ಯಾಕ್ ಸ್ಟ್ರೇಟ್, ಸೈಡ್ ಹಿಪ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರಲಿ. ಸೊ ಕೈ ಹೀಗಿಟ್ಟು ಶೋಲ್ಡರ್ ಬ್ಲೇಡ್ಸ್ ಹತ್ರಕ್ಕೆ ತರಕ್ಕೆ ಪ್ರಯತ್ನ ಮಾಡಿ. ಹೀಗೆ ಕಾಲುಗಳು ಜೋಡಿರಲಿ. ಈಗ ನಿಧಾನಕ್ಕೆ ಸ್ಥಿತಿನ ಹೊರಗಡೆ ಬನ್ನಿ. ಈಗ ಮುಂದಿನ ಅಭ್ಯಾಸ ಒಂದು ಟ್ವಿಸ್ಟಿಂಗ್ ಮಾಡೋಣ. ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಮತ್ತೊಮ್ಮೆ ಕುರ್ಚಿ ಮೇಲೆ. ಸೊ ಬಲಗಾಲನ ಹೀಗೆ ಇಡಿ. ಎಡಗಾಲ ಮೇಲೆ ನಿಂತಿದ್ದೀರಾ, ಅದು ಚಾರಿಗೆ ಪಾಯಿಂಟ್ ಔಟ್ ಆಗ್ತಾ ಇರಬೇಕು. ದರ್ಸ್ ಅ ಟೆಂಡೆನ್ಸಿ ಟು ಟರ್ನ್ ಇಟ್ ಅವೇ ಲೈಕ್ ದಿಸ್, ದೆನ್ ನೋ ಯೂಸ್. ಹೀಗೆ ಚಾರ್ ಪಾಯಿಂಟ್ ಔಟ್ ಆಗ್ತಾ ಇರಲಿ. ಬೆನ್ನೆಲ್ಲ ನೇರ ಇರಲಿ. ಹೀಗೆ ಲೆಫ್ಟ್ ಆರ್ಮ್ ರೈಟ್ ನೀ, ಬೆನ್ನೆಲ್ಲ ನೇರ ಇರಲಿ. ಹೀಗೆ
ಈಗ ಎಲ್ಲನೂ ಲಾಕ್ ಮಾಡಿ, ಆದಷ್ಟು ಲಾಕ್ ಮಾಡ್ಕೊಳ್ಳಿ. ಹೀಗೆ ಮತ್ತೊಮ್ಮೆ ತಿರುಗಿ ಹೀಗೆ. ಹೊಟ್ಟೆಯಲ್ಲಿ ಲಾಕ್ ಆಗಿರಬಾರ್ದು. ಸೊ ಹೊಟ್ಟೆ ಹೀಗೆ ಲಿಫ್ಟ್ ಆಗಿರ್ಬೇಕು. ಓಕೆ, ಓಕೆ, ವಾಪಸ್ ಈಗ ಸೈಡ್ ಚೇಂಜ್ ಮಾಡೋಣ. ಎಡಭಾಗ ಕುರ್ಚಿ ಮೇಲೆ ಹೀಗೆ ಇಡಿ. ಓಕೆ, ಬಲದ ಕೈ ಹೀಗೆ ಎಂಟರ್. ಓಕೆ, ಎಲ್ಬೋ ಹೀಗೆ ಹಾಕಿ ಮತ್ತೆ ತಿರುಗಿ. ಓಕೆ, ಕೈ ಕಾಲೆಲ್ಲ ಬಿಡಿಸ್ಕೊಳ್ಳಿ. ಈಗ ಇನ್ನೊಂದು ಅಭ್ಯಾಸ, ಪ್ರಸಾರಿತ ಪಾದೋತ್ತಮಾಸನ. ಕಾಲೆಲ್ಲ ಸ್ಟ್ರೆಚ್ ಆಗಬೇಕು. ಔಟ್ರೆಚ್, ಪಾದದ ಔಟ್ರೆಚ್ ಗಮನ ಇರಲಿ. ಕೈಯನ್ನು ನಿಮ್ಮ ಕುರ್ಚಿಯ ಸೀಟ್ ಮೇಲೆ ಹೀಗೆ ಪ್ರೆಸ್ ಮಾಡಿ
ಓಕೆ, ಈಗ ಕಾಲೆಲ್ಲ ಸ್ಟ್ರೆಚ್ ಮಾಡಿದ್ದೇವೆ, ಎದೆ ಸಾದರೊಟ್ಟಿಗೆ ಅಗಲ ಮಾಡಿದ್ದೇವೆ. ಸೊ ನಮ್ಮ ಮುಂದಿನ ಅಭ್ಯಾಸ ಏನು ಹೇಳಿ? ಪರಿವೃತ್ತ ತ್ರಿಕೋಣಾಸನ. ಇಲ್ಲಿ ಕಾಲ್ ಸ್ಟ್ರೆಚ್ ಇದೆ, ಎದೆ ಸಹ ಅಗಲ ಇದೆ. ಸೊ ಈ ಪ್ರಸಾರಿತ ಪಾದ ಉತ್ಥಾನಾಸನದಲ್ಲಿ ಸಿಕ್ಕಿದ ಸ್ಟ್ರೆಚ್ ಅನ್ನ ಹಾಗೆ ಮುಂದುವರಿಸ್ತಾ ಪರಿವೃತ್ತ ತ್ರಿಕೋಣಾಸನ. ಸೊ ಕಾಲನ್ನ ನಿಮ್ಮ ಹೈಟಿನ ಮುಕ್ಕಾಲು ಭಾಗ ಅಂದ್ರೆ 4 ಅಡಿಯಷ್ಟು ಹೀಗೆ ತಿರುಗಿಸಿ, ಸಂಪೂರ್ಣವಾಗಿ ಬಲದ ಕಡೆಗೆ ಹೀಗೆ ತಿರುಗಿ. ಓಕೆ, ಸೊ ಎಡಗೈ ಹಸ್ತ ಕುರ್ಚಿ ಮೇಲೆ ಇಡಿ. ಓಕೆ, ಎಲ್ಬೋ ಲಾಕರಲ್ಲಿ ಬಲದ ಕಡೆಗೆ ಹೀಗೆ ತಿರುಗಿ. ಈಗ ಎಡಗಾಲು ಮುಂದೆ ಇರಲಿ. ಈಗ ನಿಮ್ಮ ಬಲಹಸ್ತ ಹೀಗೆ ಕುರ್ಚಿ ಸಿಂಪಲ್ ಇರಲಿ, ಎಲ್ಲ ಲಾಕಲ್ಲಿ ಹೀಗೆ ಎಡದ ಕಡೆಗೆ ಹೀಗೆ ತಿರುಗಿಕೊಳ್ಳಿ. ಎರಡು ಕೈ ಮಣ್ಣಿ ಬೇರೆ ಇರಲಿ. ಸೊ ಪ್ಯಾಂಟ್ ಡ್ರೆಸ್ ಕಲಿಸಿ ಸ್ಟ್ರೇಟ್. ಓಕೆ, ಸೊ ಈಗ ಕುರ್ಚಿಯೊಟ್ಟಿಗೆ ಈ ಅಭ್ಯಾಸ ಹೇಗೆ ಮಾಡುವಾಗ ನಮ್ಮ ಗಮನ ನಮ್ಮ ಕಾಲಿನ ಮೇಲಿದೆ. ಓಕೆ, ಟು ಮೇಕ್ ಶ್ಯೂರ್ both heels are on the floor, both knees are straight, completely stretching and breathing. ಓಕೆ, ವಾಕ್ ಮಾಡಿ. ಈಗ ನಮ್ಮ ಅಭ್ಯಾಸ ಹಾಗೆ ಮುಂದುವರಿಸುವ. ಬೇಕಾದ್ರೆ ಒಂದು ಸ್ವಲ್ಪ ಉಸಿರನ್ನು ಸುಧಾರಿಸ್ಕೊಳ್ಳಿ. ಓಕೆ, ಸೊ ವಾಪಸ್ ಬನ್ನಿ. ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ.
ನಮ್ಮ ಅಭ್ಯಾಸ ಎಂದಿನಂತೆ ಪ್ರಾರ್ಥನೆಯಿಂದ ಕೈಗಳಲ್ಲಿ ನಮಸ್ಕಾರ ಮುದ್ರೆಯಲ್ಲಿ ಪ್ರಾರ್ಥನೆ ಮಾಡುವ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮೋಹಂ ತತ್ವಂ ಪುರುಷನ್ನ ಪಾತ್ರೋ ಸತ್ಯ ಧರ್ಮಾಯ ದೃಷ್ಟಯೇ. ಇವತ್ತು 10 ಕೌಂಟ್ಸ್ ಅಭ್ಯಾಸ ಮಾಡುವ. ದೀಪದ ಒಂದು ಸಲ ಓಂ ನಿದ್ರಾಯ ನಮಃ. ಊರ್ಧ್ವ ನಮಸ್ಕಾರ, ಉತ್ತರಾಸನ, ಏಕಪಾದ ಪ್ರಸನ್ನಾಸನ, ಪಾದದಂಡಾಸನ, ಅಷ್ಟಾಂಗ ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಮತ್ತೊಮ್ಮೆ ಏಕಪಾದ ಪ್ರಸನ್ನಾಸನ, ಉತ್ತರಾಸನ, ತಾಡಾಸನ. ಓಂ ಹ್ರೀಂ ಭ್ರಮರೇ ನಮಃ. 1 2 3 4 5 6 7 8 9 10. ಓಂ ಓಂ ಸೂರ್ಯಾಯ ನಮಃ. 1 2 3 4 5 6 7 8 9 10. ಓಂ ಹ್ರೈಂ ಭಾನವೇ ನಮಃ. 1 2 3 4 5 6 7 8 9 10. ಓಂ ಖಗಾಯ ನಮಃ. 1 2 3 4 5 6 7 8 9 10. ಓಂ ಬ್ರಹ್ಮಭೂಷಣೇ ನಮಃ. 1 2 3 4 5 6 7 8 9 10. ಓಕೆ, ಮುಂದಿನ 12 ಕೌಂಟ್ ನಾವು ರಾಜಕಪೋತಾಸನದೊಂದಿಗೆ ಅಭ್ಯಾಸ ಮಾಡೋಣ. ಓಕೆ. ಓಂ ಹಾಂ ಹಿರಣ್ಯ ಗರ್ಭಾಯ ನಮಃ. 1 2 ಏಕಪಾದ ಪ್ರಸನ್ನಾಸನ. ಓಕೆ, ಈಗ ದ್ವಿಪಾದ ದಂಡಾಸನ. ಈಗ ನೆಕ್ಸ್ಟ್ ರಾಜಕಪೋತಾಸನ ಹೇಳಿ, ಬಲಗಾಲನ ಮುಂದೆ ಹೀಗೆ ಹೇಳಿ, sit like this. ಓಕೆ, ನೆಕ್ಸ್ಟ್ ಏನ್ ಆಸನ ಹೇಳಿ, ಅಷ್ಟಾಂಗ ಭುಜಂಗ ಅಧೋಮುಖ. ಈಗ ರಾಜಕಪೋತಾಸನ ಹೇಗೆ, ಎಡಗಾಲಲ್ಲಿ ಹೀಗೆ ಮುಂದಕ್ಕೆ ಹೀಗೆ ತಂದಿಡಿ, ಉತ್ತರಾಸನ, ತಾಡಾಸನ. ಓಕೆನಾ? ಓಕೆ, ಏಕಪಾದ ಪ್ರಸನ್ನಾಸನ ಮಾಡುವ. ಓಕೆ. ಓಂ ಹ್ರೀಂ ಮರೀಚಯೇ ನಮಃ. 1 2 ಏಕಪಾದ ಪ್ರಸನ್ನಾಸನ, ದ್ವಿಪಾದ ದಂಡಾಸನ, ರಾಜಕಪೋತಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಮತ್ತೊಮ್ಮೆ ರಾಜಕಪೋತಾಸನ, ಏಕಪಾದ ಪ್ರಸನ್ನಾಸನ, ಉತ್ತರಾಸನ, ತಾಡಾಸನ. ಓಕೆನಾ? ಮಾಡುವ. 1 more. ಓಂ ಓಂ ಆದಿತ್ಯಾಯ ನಮಃ. 1 2 ಏಕಪಾದ ಪ್ರಸನ್ನಾಸನ. ಓಕೆನಾ? ಈಗ ರಾಜಕಪೋತಾಸನ, ಕಾಲನ್ನೆಲ್ಲ ಬಳಸಿದ್ವಿ. ಓಕೆನಾ? ನೆಕ್ಸ್ಟ್ ಅಷ್ಟಾಂಗ, ಭುಜಂಗ,
ಅಧೋಮುಖ. ಓಕೆ, ಈಗ ನೆಕ್ಸ್ಟ್ ಏನು ಹೇಳಿ, ರಾಜಕೋಟಾಸನ. ಏಕಪಾದ ಪ್ರಸನ್ನಾಸನ, ಉತ್ತರಾಸನ, ತಾಡಾಸನ. ಓಕೆನಾ? ಒನ್ ಮೋರ್. ಓಂ ಓಂ ಆದಿತ್ಯಾಯ ಸರಿ. ರಾಜಕಪೂತ, ಮರೀಚ, ಆದಿತ್ಯ. ಓಂ ಓಂ ಆದಿತ್ಯಾಯ ನಮಃ. 1 2 3 ರಾಜಕಪೂತ, ಅಷ್ಟಾಂಗ, ಭುಜಂಗ, ಅಧೋಮುಖ, ರಾಜಕಪೂತ, ಏಕಪಾದ, ಉತ್ತರ, ತಾಡಾಸನ. ಓಕೆ, ಒನ್ ಮೋರ್. ಇದು ಹೊಸದಾಗಿ ಮಾಡ್ತಾ ಇರೋದು, ಸೊ ಸ್ವಲ್ಪ ನಿಧಾನಕ್ಕೆ ಮಾಡಿ ಅಭ್ಯಾಸ ಆಗುತ್ತೆ. ಸೊ ವಿ ವಿಲ್ ಡೂ ದಿಸ್ ಮೆನಿ ಮೋರ್ ಟೈಮ್ಸ್ ಇನ್ ದ ಕ್ಲಾಸ್. ಓಂ ಹ್ರೈಂ ಸಾವಿತ್ರೇ ನಮಃ. 1 2 ಏಕಪಾದ ಪ್ರಸನ್ನಾಸನ. ಈಗ ರಾಜಕಪೂತಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧೋಮುಖ ಶಯನಾಸನ, ರಾಜಕಪೂತಾಸನ, ಏಕಪಾದ ಪ್ರಸನ್ನಾಸನ, ಉತ್ಥಾನಾಸನ, ತಾಡಾಸನ. ಒನ್ ಮೋರ್. ಓಂ ನಮೋ ಅರ್ಕಾಯ ನಮಃ. 1 2 3 4 5 6 7 8 9 ಏಕಪಾದ ಪ್ರಸನ್ನಾಸನ, ಉತ್ತರಾಸನ, ತಾಡಾಸನ. ಸವಿತ್ರ ಏನ್ ಮಾಡ್ತಿದೆ ಇದು ಹೇಳ್ಕೊಳ್ಳೋಣ. ಇಫ್ ಯು ವೆಲ್ ಎಕ್ಸ್ಪ್ಲೈನಿಂಗ್ ಸಮಟೈಮ್ಸ್ ನನಗೆ ಮಿಸ್ ಆಗೋಗುತ್ತೆ. ಸೊ ಬಿಟ್ಟಿದ್ದೇನೆ, ಇನ್ನೊಂದು ಎಕ್ಸ್ಟ್ರಾ ಮಾಡಿದ್ರೆ ಪರವಾಗಿಲ್ಲ, ಮಾಡುವ. ಸೊ ಓಂ ಗ್ರಹ ಭಾಸ್ಕರಾಯ ನಮಃ. 1 2 ಏಕಪಾದ ಪ್ರಸನ್ನಾಸನ, ರಾಜಕಪೂತಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧೋಮುಖ ಶಯನಾಸನ, ರಾಜಕಪೂತಾಸನ, ಏಕಪಾದ ಪ್ರಸನ್ನಾಸನ, ಉತ್ತರಾಸನ, ತಾಡಾಸನ. ಈಗ 2 ಚಂದ್ರ ನಮಸ್ಕಾರ. ಓಂ ಚಂದ್ರಾಯ ನಮಃ. 1 2 3 4 5 6 7 8 9 10 11 12 13 14. ಇನ್ನೊಂದು ಅಭ್ಯಾಸ. ಓಂ ಚಂದ್ರಾಯ ನಮಃ. 1 2 3 4 5 6 7 8 9 10 11 12 13 14. ರಿಲ್ಯಾಕ್ಸ್. ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಓಕೆ, ರಿಲ್ಯಾಕ್ಸ್ ಪ್ಲೀಸ್. ಶರೀರನ ಸಮಾಧಾನಗೊಳಿಸಿ.
ಓಕೆನಾ? ಸೊ ಈಗ ನಿಧಾನಕ್ಕೆ ತಿರುಗಿ ಕೂತ್ಕೊಳ್ಳಿ. ಓಕೆ, ಮುಂದಿನ ಅಭ್ಯಾಸ. ಸೊ ನಾವು ಬೇಕಾಸನದಿಂದ ಅಭ್ಯಾಸ ಶುರು ಮಾಡೋಣ. ಸೊ ಅರ್ಧ ಬೇಕಾಸನದಿಂದ ಶುರು ಮಾಡೋಣ. ಸೊ ಈ ಆಸನ ನಮ್ಮ ಸೂಕ್ತ ವೀರಾಸನಕ್ಕೂ ಸಹಾಯ ಆಗುತ್ತೆ. ಸ್ಥಿತಿಯಲ್ಲಿ ಹೊಟ್ಟೆ ಮೇಲೆ ಹೀಗೆ ಮಲ್ಕೊಳ್ಳಿ. ಮಕರಾಸನ. ಓಕೆ, ಬಲಗಾಲನ್ನು ಹೀಗೆ ಮಡಚಿ ನಿಮ್ಮ ಪಾದ ಒತ್ತಿ, ಹೀಗೆ ಆಂಕಲ್ ಹಿಡ್ಕೊಳ್ತಲ್ಲ, ಪಾದ ಹೀಗೆ ನೆಲದ ಕಡೆ ಹೀಗೆ ಒತ್ತಿ. ರೈಟ್. ಸೊ ಈಗ ನಾವು ವೀರಾಸನ ಕೂರುವಾಗ ಹೇಗೆ ಪಾದ ಕಾಲುಗಳು ಹೊರಗಡೆ ಬಂದಿರ್ತಲ್ಲ, ಸಿದ್ಧ. ಸೈಡ್ ಚೇಂಜ್ ಮಾಡಿ. ಓಕೆ, ಕಾಲನ್ನು ಬಿಡಿಸಿ. ಈಗ ಎರಡು ಕಾಲನ್ನ ಒಟ್ಟಿಗೆ ಅಭ್ಯಾಸ ಮಾಡೋಣ. ಓಕೆ, ಕೈ ಕಾಲೆಲ್ಲ ಬಿಡಿಸ್ಕೊಳ್ಳಿ. ಕೂತ್ಕೊಳ್ಳಿ. ಮುಂದಿನ ಅಭ್ಯಾಸ ಏನ್ ಹೇಳಿ? ವೀರಾಸನ. ಸೊ ಈಗ ಸ್ವಲ್ಪ ಕಾಲಿಗೆ ಸ್ಟ್ರೆಚ್ ಆಗ್ತದನ್ನ ವೀರಾಸನಕ್ಕೆ ಈಗ ಸಹಾಯ ಆಗುತ್ತಲ್ವಾ? ಗಂಡಾಸನ. ಬಲದ ಕಾಲು ಬಲದ ಕಡೆಗೆ, ಎಡದ ಕಾಲು ಕಡೆ. ಸೊ ಈಗ ಕಾಫ್ ಮಸಲ್ಸ್ ಎಲ್ಲ ಸ್ವಲ್ಪ ದಪ್ಪಾಗಿ ಅಡ್ಡ ಬರ್ತಾ ಇದೆ ಅಂದ್ರೆ ಜಸ್ಟ್ ಪುಲ್ ಇಟ್ ಔಟ್, ಇಟ್ಸ್ ಇಟ್. ಓಕೆ, ಮೇಕ್ ಶ್ಯೂರ್ ಸ್ಪೈನ್ಗೆ ಸಪೋರ್ಟ್ ಇದೆ. ಸೊ ಗ್ರಿಪ್ ಮೇಲೆ ಬೇಕಾದ್ರೆ ಕೂತ್ಕೊಳ್ಳಿ, ಅಥವಾ ಬೋಲ್ಸ್ಟರು, ಪಿಲ್ಲೋ, ಯಾವ್ದಾದ್ರು ಕುಶನ್ ಇಟ್ಕೊಂಡು ಕೂತ್ಕೊಳ್ಳಿ. ಓಕೆ, ಬೆನ್ನೆಲ್ಲ ನೇರ ಇರಲಿ. ಒಂದೊಂದು ಆಸನದಲ್ಲಿ ಆದಷ್ಟು ಹೊತ್ತು, ಸೊ ಉಸಿರಾಟ ಆದಷ್ಟು ಲಾಂಗ್ ಡ್ಯೂರೇಷನ್, ತುಂಬ ಹೊತ್ತಿದ್ದಷ್ಟು ನಮಗೆ ರಿಲ್ಯಾಕ್ಸೇಷನ್ ಜಾಸ್ತಿ. ಮತ್ತೆ ಆ ರಿಲ್ಯಾಕ್ಸೇಷನ್ ನಮ್ಮ ಯೋಗ ಅಭ್ಯಾಸದ ನಂತರ ಸಹ ಮುಂದುವರಿಸಬಹುದು. ಸೊ ಒನ್ಸ್ ಯು ಆರ್ ಏಬಲ್ ಟು ಕಂಟ್ರೋಲ್ ಯೋರ್ ಮೈಂಡ್ ಟು ಸಿಟ್ ಇನ್ ಒನ್ ಪೋಸ್ಚರ್, ಒಂದು ಆಸನದಲ್ಲಿ ಕೂತು ತುಂಬ ಹೊತ್ತು ಉಸಿರಾಡ್ತಾ ಆ ಸ್ಥಿತಿಯಲ್ಲಿದ್ರೆ ಆಸನ ನಂತರ ಯೋಗಾಭ್ಯಾಸದ ನಂತರ ಸಹ ಅದನ್ನ ಮುಂದುವರಿಸಬಹುದು. ಓಕೆ, ಸೊ ಲೆಟ್ ಅಸ್ ಸ್ಟೇ ಫಾರ್ ಅ ವೈಲ್. ಬೇಕಾದ್ರೆ ಹೀಗೆ ಬಲದ ಕಡೆಗೆ ತಿರುಗಿ ಬಲ ಹಸ್ತ ನೆಲಕ್ಕೆ ಕೂರ್ತಾ ಬರುತ್ತೆ. ಬಟಕ್ಸ್ ನೆಲದ ಮೇಲೆ ಇರಲಿ, ಗಮನ ಇರಲಿ.
ಓಕೆ ವಾಪಸ್ ಬಂದು ಸೈಡ್ ಬದಲಾಯಿಸ್ಬೇಕು. ಎಡಕ್ಕೆ ತಿರುಗಿ. ಓಕೆ, ಬರೀ ಕೈ ಬಿಡಿಸ್ಕೊಳ್ಳಿ. ಏನು ಅರ್ಧ ಸೂಕ್ತ ವೀರಾಸನ. ಓಕೆ, ಅರ್ಧ ನಾನು ತೋರಿಸ್ತೇನೆ. ಹೀಗೆ ಎಲ್ಲರೂ ಈಗ ನೋಡ್ತಾರೆ. ಸ್ಟೇ ಸೋ ಮಚ್. ठीक है, ಪಟಾಕ್ಸ್ ಖಂಡಿತ ಸಪೋರ್ಟ್ ಇರಲಿ. ಬ್ರಿಕ್ ಮೇಲೆ ಕೂತಿದ್ರೆ ಹಾಗೆ ಮುಂದುವರಿಸಿ. ಓಕೆ, ಅಥವಾ ಹಿಂದಕ್ಕೆ ನಿಮಗೆ ಹೀಗೆ ಬೋಸ್ಟ್ ಏನಾದ್ರು ಇಟ್ಕೊಳ್ಳಿ ಫಾರ್ ಬ್ಯಾಕ್ ಸಪೋರ್ಟ್. ಹೀಗೆ ತೋರಿಸ್ತೇನೆ. ಓಕೆ, ಹೀಗೆ ಸ್ವಲ್ಪ ಬ್ಯಾಕ್ ಹೀಗೆ ಸಪೋರ್ಟ್ ಬಂತಲ್ಲ. ಸೊ ಯು ಕ್ಯಾನ್ ಸ್ಟೇ ಫಾರ್ ಅ ವೈಲ್. ಓಕೆನಾ? ಸೊ ಸೊ ಎಲ್ಬೋ ಮೂಡಿದೆ. ಸೊ ತೂಕ ಸ್ವಲ್ಪ ಎಲ್ಬೋ ಮೂಡಿದೆ. ಸೊ ನಿಮ್ಗೆ ಇನ್ನೂ ಕಂಫರ್ಟ್ ಬೇಕಂದ್ರೆ ಬೋಸ್ಟ್ ಇಟ್ಟಿದ್ದಾನೆ ಅದರ ಕಡೆ ಪಿಲ್ಲೋ ಸಮೇತ ಹೀಗೆ ಮೋಸ್ಟ್ ಕಂಫರ್ಟಬಲ್ ಪೋಸ್ಟರ್. ಯಾ ಓಕೆ, ಹೀಗೂ ಇರ್ಬೋದು. ಸೊ ಗಮನಿಸಿ, ಇದೆಲ್ಲ ಆಗಿದೆ. ಕಾಲೆಲ್ಲ ಫುಲ್ ಸ್ಟ್ರೆಚ್ ಆಗ್ತಾ ಇದೆ. ಎಲ್ಬೋ ರೆಸ್ಟ್ ಆಗಿದೆ. ಸೊ ಈಗ ನಾನು ಬ್ಯಾಕ್ ರೆಸ್ಟ್ ಈಗ ಹಾಕಿದಕ್ಕೆ ತಲೆ ರೆಸ್ಟ್ ಇದೆ. ಸೊ ಮೈಂಡ್ ಇಸ್ ಮಚ್ ಮೋರ್ ಕ್ವೈಟರ್. ಓಕೆ, ಸೊ ಯು ಕ್ಯಾನ್ ಡೂ ಬೋತ್ ವೇಸ್. ಆಪ್ಷನ್ ದಿಸ್ ಒನ್ ಇಸ್ ದಿಸ್ ಆಪ್ಷನ್. ನಿಮಗೆ ಕಂಫರ್ಟಬಲ್ ಆಗಿ ನಿಮಗೆ ಪಿಲ್ಲೋ ಒಂದು ಪಿಲ್ಲೋ ಸಾಕಾಗಕ್ಕಿಲ್ಲ, ಒಂದೂವರೆ ಬೇಕು. ಯು ಹ್ಯಾವ್ ಟು ಸ್ಟ್ಯಾಕ್ ಇಟ್. ಪಿಲ್ಲೋ ಹೀಗೆ ಕ್ರಾಸ್ ತಲೆಗೆ ತರ. ಓಕೆ, ಓಕೆ, ಸ್ವಲ್ಪ ಹೊತ್ತಿರು. ಸೊ ಇದು ಸೂಕ್ತ ವೀರಾಸನ ವಿತ್ ವೇರಿಯೇಷನ್. ಯಾಕಂದ್ರೆ ಮೋಸ್ಟ್ ಕಂಫರ್ಟಬಲ್ ಹಾಸ್ಯ ತರ ಮಾಡಿಬಿಟ್ಟು ಅಭ್ಯಾಸ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಏನು, ಆಲ್ ಯೋರ್ ಎಂಟೈರ್ ಬಾಡಿ ಇಸ್ ರಿಲ್ಯಾಕ್ಸ್. ಸೊ ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರ್ಬೋದು. ಸೊ ಕಾಲದಷ್ಟಕ್ಕೆ ಕೆಲಸ ಮಾಡ್ತಾ ಇದೆ. ಇಟ್ ಇಸ್ ಸ್ಟ್ರೆಚಿಂಗ್, ನೀಗೆ ನೈಸ್ ರೊಟೇಷನ್, ಆಂಕಲ್ ಇಲ್ಲಿ ಸ್ಟ್ರೆಚ್ ಆಗ್ತಾ ಇದೆ, ಚೆಸ್ಟ್ ಇಸ್ ಎಕ್ಸ್ಪ್ಯಾಂಡೆಡ್. ಸೊ ಯು ಆರ್ ಏಬಲ್ ಟು ಡು ಡೀಪ್ ಬ್ರೀತಿಂಗ್. ಓಕೆ, ಕೈ ರೆಸ್ಟ್ ಆಗಿದೆ, ಕೈ ಇಸ್ ರಿಲ್ಯಾಕ್ಸ್ಡ್, ಕೈಯೆಲ್ಲ ರಿಲ್ಯಾಕ್ಸ್ ಆಗಿದೆ. ಓಕೆ, ಹಿಂದೆ ತಲೆ ರಿಲ್ಯಾಕ್ಸ್ ಆಗಿದೆ, ಹೀಗೆ ರೆಸ್ಟ್ ಮಾಡಿದ ಕಾರಣ. ಸೊ ಮೈಂಡ್ ಇಸ್ ಕಾಮ್ ಅಂಡ್ ಕ್ವೈಟ್. ಸೊ ಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೇಕಾದ್ರೆ ಇರ್ಬೋದು. ಓಕೆ, ಸ್ಥಿತಿಯಿಂದ ಹೇಗೆ ಹೇಳೋದು, ಸ್ಥಿತಿಯಿಂದ ಎಲ್ಬೋ ಹೀಗೆ ಮೂಡಿ. ಓಕೆ, ಹಸ್ತನ ಪಾದದ ಹೀಗೆ ಇಟ್ಟು ನಿಧಾನಕ್ಕೆ ನಿಂತ್ಕೊಳ್ತೇನೆ. ಓಕೆನಾ? ಆಯ್ತಾ? ಈಗ ಮುಂದಿನ ಆಸನ ಸರ್ವಾಂಗ ಆಸನ. ಸೊ ಸರ್ವಾಂಗಾಸನದ ವಿಶೇಷ ಏನು? ಸರ್ವಾಂಗಕ್ಕೆ ಆಸನ. ಸೊ ಸ್ಪೈನ್ has to be exactly 90 degrees. ಓಕೆ, ಸ್ಪೈನ್ 90 ಡಿಗ್ರೀಸ್ ಇರಬೇಕಾದ್ರೆ ನಮ್ಮ ಕುರ್ಚಿನ ಹೇಗಿರಬೇಕು? ಕುರ್ಚಿನ ಹೀಗಿಟ್ಟಿದ್ದಾರೆ. ಕುರ್ಚಿಗೆ ಆದಷ್ಟು ಹತ್ತಿರ. ಸೊ ಫರ್ದರ್ ಮಾಡಬೇಕು. ಸೊ ನೋಡಿ, ಕುರ್ಚಿ ಆದಷ್ಟು ಹತ್ತಿರ ಬಂದ್ರೆ
ರೈಟ್. ಕುರ್ಚಿನ ಹೀಗೆ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ ನಾನು, ಕುರ್ಚಿಯ ಕಾಲುಗಳನ್ನು ಭುಜನ ಹಿಂದೆ ಮಾಡಿ ಉಸಿರು ತಗೊಂತ ಸ್ವಲ್ಪ ಹೀಗೆ ಎತ್ತುವುದು, ಆದಷ್ಟು ಬೆನ್ನ ಬೇಗ ಮಾಡಬಹುದು. ಓಕೆ, ಸೊ ಇಫ್ ಯು ಆರ್ ಫಾರ್ ಅವೇ, ಓಕೆ, ಹಾಗೆ ಕಳ್ತೇನೆ ಬರೀ ಇಷ್ಟೇ ಮಾಡಿದ್ರೆ ನಿಮಗೆ ಗ್ರಿಪ್ ಸಿಕ್ಕಲ್ಲ. ಸೊ ಯು ಗ್ರಿಪ್ ಯು ಹ್ಯಾವ್ ಟು ರಿಲೈ ಆನ್ ಯೋರ್ ಇದು ಬಾಡಿ ಸ್ಟ್ರೆಂತ್ ಕೇಪಬಿಲಿಟಿ. ಸೊ ಇಲ್ಲಿ ಕೈ ಸಿಗ್ತಾ ಇಲ್ಲ, ಸೊ ಹೀಗೇನೆ ಇಷ್ಟೇ ಮಾಡೋಕ್ಕಾಗೋದು. ರೈಟ್, ಇಟ್ ಇಸ್ ನಾಟ್ ಫುಲ್ಲಿ ಸ್ಟ್ರೈಟ್. ಯಾ, ಅಂಡ್ ದೆನ್ grip in her. So I got to expand my chest, right? Okay? Strain ಆಗುತ್ತೆ, ಕುತ್ತಿಗೆಗೆ ಸ್ಟ್ರೈನ್ ಆಗುತ್ತೆ. ಅದಕ್ಕೆ ಆದಷ್ಟು ಹತ್ತಿರ ಇಟ್ಕೊಳ್ಳಿ. ಓಕೆ, ಸೊ ಸಣ್ಣ ಸ್ಪೆಷಾಲಿಟಿ ಏನು, ಶರೀರ ಇಲ್ಲಿ ಈ ಶೋಲ್ಡರ್ ಈ ಭಾಗದಲ್ಲಿ ರೆಸ್ಟ್ ಆಗ್ತಾ ಇದೆ, and the entire leg is lifted up, and ಶರೀರ other than the neck and head full 90 degrees to the ground. ಓಕೆನಾ? ಸೊ ಅದಕ್ಕೆ ಇಡಿ. ಓಕೆ, roll your shoulders in, out, straight. ಎದೆ ಒಂದು ಗಲ್ಲ ಉಂಟಷ್ಟು ಹೀಗೆ. ಸೊಂಟ ಹಾಗೆ ಸಪೋರ್ಟ್ ಕೊಡಿ. ಬಲಗಾಲಕ್ಕೆ ಎಡಗಾಲಕ್ಕೆ ಫುಲ್ 90 ಡಿಗ್ರೀಸ್ ಹೊಟ್ಟೋಯ್ತು. ಸೊ ದಿಸ್ ಇಸ್ ನಾಟ್ ರಿಯಲಿ ಸರ್ವಾಂಗಾಸನ. ಕಾಲನ್ನು ಸ್ಪ್ಲಿಟ್ ಮಾಡಿ, ಉಪವಿಷ್ಟ ಕೋನಾಸನದಂತೆ ಸ್ಪ್ಲಿಟ್ ಮಾಡಿ. ಓಕೆ, ಕಾಲನ್ನು ಜೋಡಿಸ್ಕೊಂಡು ಮಡಚಿ ಪಾದದ ಮೇಲೆ ವಾಪಸ್ ರೆಸ್ಟ್ ಮಾಡಿ. ಸೊಂಟ ಕೆಳಗಕ್ಕೆ few seconds of Shavasana. ಇಷ್ಟು ಸುಧಾರಿಸ್ಕೊಳ್ಳಿ. ಪಟಕ್ ಸಂಪೂರ್ಣವಾಗಿ ನೆಲದ ಮೇಲೆ ಇರಲಿ. ಸೊ ಲೋವರ್ ಬ್ಯಾಕ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಓಕೆ, ಸ್ವಲ್ಪ ಬೇಕಾದ್ರೆ ನೆಕ್ ರಿಲ್ಯಾಕ್ಸ್ ಮಾಡೋಣ. ನೆಕ್ ರಿಲ್ಯಾಕ್ಸ್ ಹೇಗೆ ಅಂದರೆ ಜಸ್ಟ್ ವಾಂಟ್ ಯು ಟು ಸಿಟ್ ಇನ್ ಸುಖಾಸನ, ಹೆಡ್ ಫಾರ್ವರ್ಡ್, ಹೆಡ್ ರೆಸ್ಟ್ ಹೀಗೆ. ಆದಷ್ಟು ಸ್ಟ್ರೆಚ್ ಮಾಡಿ. ಓಕೆ, ಸೊ ಇಲ್ಲಿ ಸ್ವಲ್ಪ ನೆಕ್ ಸ್ಟ್ರೆಚ್ ಮಾಡ್ಕೊಂಡು, ಸೊ ರೆಸ್ಟ್ ಯುವರ್ ಹೆಡ್ ಈಗ ಇದಾದ ನಂತರ ಉಜ್ಜಯ ಪ್ರಾಣಾಯಾಮ ಮಾಡ್ತಾರಲ್ಲ, ಸೊ ಉಜ್ಜಯ ಪ್ರಾಣಾಯಾಮದಲ್ಲಿ ನೆಕ್ ಸ್ಟ್ರೆಚ್, ಬಟ್ ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸೋಣ.
ನಮಸ್ಕಾರ ಮುದ್ರೆಯಲ್ಲಿ ಮಾಡ್ತಾರೆ. ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವೇಯ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿ ನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಕೈಗಳನ್ನು ಬಿಡಿಸ್ಕೊಳ್ಳಿ. ಈಗ ಫ್ಯೂ ರೌಂಡ್ಸ್ ಆಫ್ ಅನುಲೋಮ ವಿಲೋಮ. ನಮ್ಮ ಉಸಿರಾಟದ ಸ್ಥಿತಿ ಹೇಗಿದೆ ಗಮನಿಸಬೇಕು. ಜಸ್ಟ್ ಫೋಕಸ್ ಆನ್ ಯುವರ್ ಓನ್ ಬ್ರೀದಿಂಗ್. ಓಕೆ, ಸೊ ಮೈಂಡ್ ಕಾಮ್ ಆಗ್ತಾ ಇರುವಾಗ ನೀವು ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀದಿಂಗ್ ಆಲ್ಸೋ ಸ್ಲೋಸ್ ಡೌನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ನಾವು ಗಮನಿಸಕ್ಕೆ ಕಲ್ತ್ಕೊಂಡ್ರೆ ನಾವು ಮತ್ತೆ ರೆಸ್ಟ್ ಆಫ್ ದ ಡೇ ಬರೀ ಯೋಗಾಭ್ಯಾಸ ಮಾಡಿದಾಗ ಪ್ರಾಣಾಯಾಮ ಮಾಡಿ ರಿಲ್ಯಾಕ್ಸ್ ಆಯ್ತು ಅಂಡ್ ದೆನ್ ಇಟ್ ಲಾಸ್ಟ್ ಓನ್ಲಿ ಫಾರ್ ಸಮ್ 10-15 minutes. ಅದಾದ್ಮೇಲೆ ನಾರ್ಮಲ್, ಕರೆಕ್ಟ್? ಸೊ ನಮಗೆ ಈ ಬ್ರೀದಿಂಗ್ ಸ್ಥಿತಿ ಇಡೀ ದಿನ ಆರ್ ಲಾಂಗರ್ ಡ್ಯೂರೇಷನ್ ಇರಬೇಕಂದ್ರೆ ಟು ಸ್ಟಾರ್ಟ್ ಬಿಲ್ಡಿಂಗ್ ದ ಕಾನ್ಶಿಯಸ್ನೆಸ್ ಅಂಡ್ ಅವೇರ್ನೆಸ್ ಆಫ್ ಅವರ್ ಬ್ರೀದಿಂಗ್. ಓಕೆ, ಸೊ ಲೆಟ್ ಅಸ್ ಫೋಕಸ್ ಆನ್ ಅವರ್ ಬ್ರೀದಿಂಗ್. ಓಕೆ, ಇಷ್ಟೊಂದು ಯೋಗಾಭ್ಯಾಸ ಮಾಡಿದ್ದಾರೆ. ಸೊ ಅದರ ಇಂಪ್ಯಾಕ್ಟ್ ನಮ್ಮ ಬ್ರೀದಿಂಗ್ ಮೇಲೆ ನೋಡುವ. ಓಕೆ, ಉಜ್ಜಿ ಪ್ರಾಣಾಯಾಮದ ಅಭ್ಯಾಸ. ಬೆನ್ನ ನೇರಲ್ಲಿ, ಓಕೆ, ಗಲಭೆಗೆ ನಮ್ಮ ಥ್ರೋಟ್ ಅಂಡ್ ಚೆಸ್ಟ್ ಮಧ್ಯೆ ಇಲ್ಲಿ ಒಂದು ಹೀಗೆ ಮುಟ್ಲಿ. ಓಕೆ, ಮತ್ತೀಗ ಅನುಲೋಮ. ಓಕೆ, ಲೆಟ್ ಅಸ್ ಪ್ರಾಕ್ಟೀಸ್. ಸೊ ಅನುಲೋಮ ವಿಲೋಮ ಅಭ್ಯಾಸ ಮಾಡಿದಾಗ ನಮ್ಮ ಉಸಿರಾಟದ ಸ್ಥಿತಿ ಹೇಗಿತ್ತು ಅದಕ್ಕಿಂತ ನಿಧಾನ ಮಾಡಕ್ಕೆ ಪ್ರಯತ್ನ ಇರಬೇಕು. ಓಕೆ,
ಒಂದು 10 ರೌಂಡ್ ಆದರೆ ಮತ್ತೊಮ್ಮೆ ಅನುಲೋಮ ವಿಲೋಮದ ಅಭ್ಯಾಸ, ನಿಧಾನವಾದ ಉಸಿರಾಟದ ಸ್ಥಿತಿ ಮುಂದುವರಿಬೇಕೀಗ. ಸೊ ಅನುಲೋಮ ವಿಲೋಮ ಉಸಿರಾಟದ ಅಭ್ಯಾಸ ಮಾಡಿದ್ವಿ, ಈಗ ಉಜ್ಜಯಿ ಮಾಡಿದ್ವಿ. ಸೊ ಉಸಿರಾಟ ಇನ್ನೂ ನಿಧಾನವಾಗಿರಬೇಕು. ಈಗ ನಿಮ್ಮ ನಿಧಾನವಾದ ಉಸಿರಾಟನ ಗಮನಿಸ್ತಾ ಇರಿ. ಸೊ ಅಗೇನ್ ಯಾಕೆ ಮಾಡಬೇಕು? ನಮ್ಮ ಕಾನ್ಷಿಯಸ್ನೆಸ್ ಆ್ಯಂಡ್ ಅವೇರ್ನೆಸ್ ನಮ್ಮ ಉಸಿರಾಟದ ಸ್ಥಿತಿ ಮೇಲೆ ಬರಕ್ಕೆ, ಟು ಬಿ ಏಬಲ್ ಟು ಬಿ ಅವೇರ್ ಆಫ್ ಅವರ್ ಬ್ರೀದಿಂಗ್ ಸಿಚುವೇಶನ್. ಅಂದರೆ ನಾವು ನಿಧಾನವಾಗಿ ಉಸಿರಾಡ್ತಾ ಇದ್ದೇವಾ, ಇನ್ನೂ ನಿಧಾನ ಆಗಿಲ್ವಾ, ಬ್ಯಾಲೆನ್ಸ್ ಆಗಿಲ್ಲ, ಅಂದರೆ ಎರಡು ಮೂವಲ್ಲಿ ಒಟ್ಟಿಗೆ ಮಾಡ್ತಾ ಇದ್ದಾವ, ಒಂದರಲ್ಲೇ ಮಾಡ್ತಾ ಇದ್ದಾವ, ಆ ಕಾನ್ಷಿಯಸ್ನೆಸ್ ಡೆವಲಪ್ ಮಾಡೋಕ್ಕೆ. ಅದು ಡೆವಲಪ್ ಆದರೆ ದೆನ್ ಥ್ರೂ ದ ಡೇ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬ್ರೀದಿಂಗ್. ಓಕೆ, ಈಗ ನಮ್ಮ ಅಭ್ಯಾಸದ ಕೊನೆ ಹಂತ ಏನು ಹೇಳಿ? ಶವಾಸನ.
ರಿಲ್ಯಾಕ್ಸೇಷನ್ ಕೊಡ್ತಾ ಶವಾಸನ ಸಂಪೂರ್ಣ ಶರೀರ ಸಮಾಧಾನಗೊಳಿಸುವ ತಲೆಯಿಂದ ಪೃಷ್ಠಭಾಗದವರೆಗೆ ನೆಲದ ನಿಮ್ಮ ಯೋಗ ಮ್ಯಾಟ್ ಮಂಡಿಯಿಂದ ಪಾದ ನೀ ಟು ಫುಟ್ ಆನ್ ದ ಚೇರ್. ಸೊ ಕುರ್ಚಿ ಮೇಲೆ ಯಾಕೆ ನೀ ಇಡಬೇಕಂದ್ರೆ ನೀ ಹ್ಯಾಸ್ ಟು ರೆಸ್ಟ್, ಕರೆಕ್ಟ್? ಸೊ ನೀ ರೆಸ್ಟ್ ಆದರೆ ನೀಸ ರಿಲ್ಯಾಕ್ಸ್ ಆಗುತ್ತೆ, ಪಾದ ರಿಲ್ಯಾಕ್ಸ್ ಆಗುತ್ತೆ, ಲೋವರ್ ಬ್ಯಾಕ್ ರಿಲ್ಯಾಕ್ಸ್ ಆಗುತ್ತೆ. ಕಣ್ಣಿಗೆ ಹೀಗೆ ಮಾಡಿದ್ರೆ ಐಸ್ ಆಲ್ಸೋ ಗೆಟ್ ಚಾನ್ಸ್ ಟು ರಿಲ್ಯಾಕ್ಸ್. ಸೊ ಇಷ್ಟೊತ್ತು ಕಣ್ಣನ್ನ ನಾವೆಲ್ಲ ತಿರುಗಿ ಅಭ್ಯಾಸ ಮಾಡಿದಲ್ಲ. ಮತ್ತೆ ಪ್ರಾಣಾಯಾಮ ಮಾಡುವಾಗ ಕಣ್ಣು ಮುಚ್ಚಿದ್ರು ದ ಮೈಂಡ್ ಇಸ್ ಫೋಕಸಿಂಗ್ ಆನ್ ದ ಬ್ರೆತ್. ಸೊ ನಾವು ನಮ್ಮನ್ನೇ ಒಳಮುಖವಾಗಿ ನೋಡ್ತಾ ಇದ್ವಿ, ಕರೆಕ್ಟ್? ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್. ಓಕೆ, ನಿಧಾನಕ್ಕೆ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಹಾಗೆ ಕುರ್ಚಿಯಿಂದ ಕಾಲುಗಳನ್ನು ತೆಗೆದು ಬಲದ ಕಡೆಗೆ ತಿರುಗಿ. ನಿಧಾನಕ್ಕೆ ಎಡಗೈ ಕೂತ್ಕೊಳ್ಳಿ. ಅಭ್ಯಾಸ ಎಂದಿನಂತೆ ಪ್ರಾರ್ಥನೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕಾರ್ಯ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ, ಪ್ರಾರ್ಥನೆಯಿಂದಲೇ ಮುಕ್ತವಾಗುತ್ತೆ. ಸೊ ಪ್ರಾರ್ಥನೆ ಸೆಟ್ಸ್ ದ ಕಾಂಟೆಕ್ಸ್ಟ್ ಫಾರ್ ದಿ ನೆಕ್ಸ್ಟ್ ಆಕ್ಷನ್ಸ್. ಕ್ಲೋಜರ್ ಕೊನೆಯ ಪ್ರಾರ್ಥನೆ ಸೆಟ್ಸ್ ದ ಕಾಂಟೆಕ್ಸ್ಟ್, ಫೇತ್ ಗಿವ್ಸ್ ಯು ಕ್ಲೋಜರ್. ನಮ್ಮ ಪ್ರಾಕ್ಟೀಸ್ ಆಫ್ ವಾಟ್ ಎವರ್ ನಾವು ಮಾಡೋದು ಮುಗೀತು, ಮುಕ್ತಾಯವಾಯಿತು, ಇಟ್ ಗಿವ್ಸ್ ಯು ದ ಕ್ಲೋಜರ್. ಅದಕ್ಕೆ ಪ್ರಾರ್ಥನೆ. ದೀರ್ಘವಾದ ಒಂದು ಉಸಿರು. ಅಸತೋ ಸರ್ಗಮಯ ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ
ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ನಾಲ್ಕೆ ಮುಗಿಸಿರ್ತಂತ ಕೈಗಳಿಂದ ಹಾಗೆ ಉಸಿರುಗಟ್ಟಲೆ ಹಾಕ್ತಾ ನಮನ ನಮ್ಮ ಇಷ್ಟ ದೇವರಿಗೆ ಸಹ ನಮ್ಮ ಕೃತಜ್ಞತೆ ಇರಲಿ. ಹಾಗೆ ಉಸಿರು ತಾಳ್ತಾ ಕೂತ್ಕೊಳ್ಳಿ. ಕೈಗಳ ಮುಚ್ಚಿ ಬೆಚ್ಚಿಯಾದ ಕೈಗಳನ್ನು ಕಡಿಮೆ ಮಾಡಿಬಿಟ್ಟು ಕೈಗಳನ್ನು ಕಟ್ಕೊಳ್ಳಿ. ನಿಧಾನಕ್ಕೆ ಕೈಗಳನ್ನು ಬಿಡಿಸ್ಕೊಳ್ಳಿ, ಕಣ್ಣುಗಳನ್ನು ಬಿಡಿಸಿ. ಎಲ್ಲರಿಗೂ ಧನ್ಯವಾದ. ಓಕೆ, ಸಿ ಯು ಗೈಸ್. ಭೇಟಿಯಾಗುವ ನಾಳೆ.